ಕೀರ್ತನೆಗಳು 57ನೇ ಅಧ್ಯಾಯ ವಚನ 1. ದೇವರೇ ಕರುಣಿಸು, ನನ್ನನ್ನು ಕರುಣಿಸು, ನೀನೇ ನನ್ನ ಆಶ್ರಯ ಸ್ಥಾನವಲ್ಲವೇ? ಆಪತ್ತುಗಳು ಕಳೆದು ಹೋಗುವ ತನಕ ನಿನ್ನ ರೆಕ್ಕೆಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆನು. ದೇವರು ಕರುಣಾಮಯಿ, ಅವರಲ್ಲಿ ನಾವು ಬೇಡೋಣ, ನನ್ನನ್ನು ಕರುಣಿಸು ದೇವರೇ ಎಂದು, ಏಕೆಂದರೆ ಅವರು ನಮ್ಮ ಆಶ್ರಯ ಸ್ಥಾನವಾಗಿದ್ದಾರೆ. ಆದ್ದರಿಂದ ನಾವು ಅವರ ಹತ್ತಿರ ಹೋಗಿ ಅವರ ರೆಕ್ಕೆಗಳ ನೆರಳಿನಲ್ಲಿ ಭದ್ರವಾಗಿ ಇರೋಣ, ಆಶ್ರಯ ಪಡೆದುಕೊಳ್ಳೋಣ. ಇಂದು ರಾತ್ರಿ ನಮಗೆ ಯಾವುದಾದರೂ ಕಳವಳ, ಭಯ, ಆಪತ್ತುಗಳು ನಮ್ಮನ್ನು ಕಾಡುತ್ತಾ ಇದೆ ಎಂದರೆ ಅದಕ್ಕೆ ದಾರಿ ಒಂದೇ, ಅದು ಯೇಸು ಕ್ರಿಸ್ತರ ರೆಕ್ಕೆಗಳ ನೆರಳಿನಲ್ಲಿ ಭದ್ರವಾಗಿ ಆಶ್ರಯ ಪಡೆದುಕೊಳ್ಳುವುದು. ಕೆಲವು ರಾಷ್ಟ್ರಗಳಲ್ಲಿ, ಕೆಲವು ದೇಶಗಳಲ್ಲಿ ಸುಳಿಗಾಳಿ ಅಂದರೆ ಬಿರುಗಾಳಿ ಬೀಸುತ್ತದೆ, ನಿಮಗೆ ತಿಳಿದಿದೆ ಅಲ್ಲವೇ? ಆ ಕ್ಷಣದಲ್ಲಿ ಆ ಸುಳಿಗಾಳಿಗೆ ಅಂದರೆ ಬಿರುಗಾಳಿಗೆ ಸಿಕ್ಕ ವಸ್ತುಗಳು ಹಾಗೆ ಎತ್ತಿಕೊಂಡು ಹೋಗುತ್ತದೆ ಮತ್ತು ಎತ್ತಿ ಬಿಸಾಡುತ್ತದೆ. ಕಾರು ಇರಬಹುದು, ಮನುಷ್ಯರು ಇರಬಹುದು, ಮನೆ ಇರಬಹುದು, ಹಸು, ಕರು, ಹೀಗೆ ಹಲವಾರು ವಸ್ತುಗಳು ಅದಕ್ಕೆ ಸಿಲುಕಿದರೆ ಎತ್ತಿ ಬಿಸಾಡಿ ಬಿಡುತ್ತದೆ. ಆದ್ದರಿಂದ ಅಲ್ಲಿರುವ ಜನರು ಭಯಪಟ್ಟು ಆ ಸುಳಿಗಾಳಿ ಅಂದರೆ ಬಿರುಗಾಳಿಗೆ ಬಂದರೆ ಆ ಸ್ಥಳವನ್ನು ದಾಟಿ ಹೋಗುವ ತನಕ ಏನು ಮಾಡುವುದು ಎಂದು ಕಳವಳ ಪಡದೆ ಅವರವರ ಮನೆಯ ಕೆಳಗೆ ಭೂಮಿಯನ್ನು ಅಗೆದು ಅಲ್ಲಿ ಮನೆಯಾಗಿ ನಿರ್ಮಿಸಿರುತ್ತಾರೆ. ಎಲ್ಲರ ಮನೆಯಲ್ಲಿ ಕೂಡ ಭೂಮಿಯ ಕೆಳಗೆ ಆ ರೀತಿಯಾಗಿ ಭೂಮಿಯನ್ನು ಅಗೆದು ರೂಮಾಗಿ ಮಾಡಿಕೊಂಡಿರುತ್ತಾರೆ. ಅಲ್ಲಿ ಸುಳಿಗಾಳಿ ಬರುತ್ತಿದೆ ಎಂದು ಸುದ್ದಿ ಬಂದ ತಕ್ಷಣ ಎಲ್ಲರೂ ಆ ಭೂಮಿಯೊಳಗೆ ಇರುವ ರೂಮಿಗೆ ಹೋಗಿ ಮೇಲೆ ಮುಚ್ಚಿಬಿಡುತ್ತಾರೆ. ಆ ಸುಳಿಗಾಳಿ ಹಾದು ಹೋದ ಮೇಲೇನೆ ಅವರು ಆ ಭೂಮಿಯ ಕೆಳಗೆಯಿಂದ ಮೇಲೆ ಬರುತ್ತಾರೆ. ಹೀಗೆ ಅವರ ಪ್ರಾಣ, ಅವರ ಜೀವ ಉಳಿಸಿಕೊಳ್ಳುತ್ತಾರೆ. ಅದೇ ರೀತಿ ಆಪತ್ತುಗಳು ಕಳೆದು ಹೋಗುವ ತನಕ, ಆ ಸುಳಿಗಾಳಿ ಹಾದು ಹೋಗುವ ತನಕ ಯಾವ ರೀತಿ ಆ ಭೂಮಿಯ ಕೆಳಭಾಗದಲ್ಲಿ ಅಡಗಿಕೊಂಡು ಅವರನ್ನೇ ಕಾದುಕೊಳ್ಳುತ್ತಾರೋ ಅದೇ ರೀತಿ ಆಪತ್ತುಗಳು ಬರ್ತದೆ. ನಾವು ಇರುವ ಸ್ಥಳಗಳಲ್ಲಿ ದುರಾತ್ಮದಿಂದ ಇರಬಹುದು, ಪ್ರಕೃತಿಯಿಂದ ಇರಬಹುದು, ಅಂಟುರೋಗಗಳಿಂದ ಇರಬಹುದು, ಭೂಕಂಪಗಳಿಂದ ಇರಬಹುದು, ಬರಹಗಳು, ಪ್ರಕೃತಿ ವಿಕೋಪಗಳು, ಅನೇಕ ವಿಧದ ಆಪತ್ತುಗಳು, ಪ್ರವಾಹ ಬಂದರೆ ಕೆಲವು ಸಿಟಿಯೇ ಕಾಣುವುದಿಲ್ಲ. ಈ ರೀತಿ ಕಡೆಗಾಲದಲ್ಲಿ ಈ ರೀತಿಯ ಆಪತ್ತುಗಳು ಬರುತ್ತದೆ ದೇವರು ಹೇಳಿದ್ದಾರೆ. ಈ ರೀತಿ ಎಲ್ಲ ಬಂದರೆ ಏನು ಮಾಡುವುದು? ಯೇಸು ಕ್ರಿಸ್ತರ ರೆಕ್ಕೆಗಳ ಒಳಗೆ ಇರಬೇಕು. ಇಂದು ರಾತ್ರಿ ನಮಗೆ ಭಯಪಡಿಸುವ ಯಾವುದೇ ಆಪತ್ತುಗಳು ಇರಲಿ ಬರಲಿ, ನಾವು ಯೇಸುವಿನ ರೆಕ್ಕೆಗಳ ನೆರಳಿನಲ್ಲಿ ಭದ್ರವಾಗಿ ಆಶ್ರಯ ಪಡೆದುಕೊಳ್ಳೋಣ. ಕೋವಿಡ್ ಬಂದ ತಕ್ಷಣ ನಮ್ಮನ್ನು ಕಾಪಾಡಿದ ದೇವರು ಇನ್ನು ಮುಂದೆ ಬರುವ ಆಪತ್ತುಗಳಿಂದ ಯೇಸು ಕ್ರಿಸ್ತರೇ ಆಶ್ರಯವಾಗಿದ್ದಾರೆ ಮತ್ತು ಕಾಯುವವರು, ತಪ್ಪಿಸುವವರೂ ಆಗಿದ್ದಾರೆ. ನಿದ್ರೆಗೆ ಭಂಗಪಡಿಸುವ ಭಯ, ಮಕ್ಕಳ ವಿಷಯದಲ್ಲಿ ಚಿಂತೆಗಳು, ವ್ಯಾಪಾರ ವಿಚಾರದಲ್ಲಿ ಕಳವಳ, ಸಾಲದ ಸಮಸ್ಯೆಯಿಂದ ಚಿಂತೆ, ಈ ರೀತಿಯ ಹಲವಾರು ವಿಚಾರಗಳು ಸಮಸ್ಯೆ ಕೊಟ್ಟರೂ ಯೇಸು ಹೇಳುತ್ತಾರೆ, ಭಯಪಡಬೇಡಿ, ನಾನು ನಿಮಗೆ ನೆರಳಾಗಿ ನಿಲ್ಲುತ್ತೇನೆ ಎಂಬುದಾಗಿ. ಪ್ರೀತಿಯ ದೇವರ ಮಕ್ಕಳೇ, ಹೆಚ್ಚು ಹೊತ್ತು ಯೇಸುವಿನ ಸಮ್ಮುಖ ಕುಳಿತುಕೊಳ್ಳಿ, ಪ್ರಾರ್ಥಿಸಿರಿ, ದೇವರ ವಾಕ್ಯ ಓದಿ ಧ್ಯಾನಿಸಿರಿ. ನಿಮ್ಮ ಮನೆಯಲ್ಲಿ 3, 4, 5 ಮಂದಿ ಇದ್ದರೆ ಎಲ್ಲರೂ ಮಾರ್ನಿಂಗ್ ಈವ್ನಿಂಗ್ ಒಂದೊಂದು ಚಾಪ್ಟರ್ ಪ್ರತಿಯೊಬ್ಬರು ಓದಿ ಧ್ಯಾನಿಸಿ. 2 ಅಥವಾ 3 ಸಾಂಗ್ ಹೇಳಿ ಪ್ರಾರ್ಥಿಸಿ, ಧ್ಯಾನಿಸಿ, ಕೊಂಡಾಟ ಮಾಡಿ ದೇವರನ್ನು ಸ್ತುತಿಸಿ. ಪ್ರಿಯರೇ, ಯಾವ ಭಯವೂ ನಿಮ್ಮನ್ನು ಆವರಿಸಿಕೊಳ್ಳುವುದಿಲ್ಲ, ಕೇಡು ಸಂಭವಿಸುವುದಿಲ್ಲ, ಆಪತ್ತುಗಳು ಬರುವುದಿಲ್ಲ ನಮ್ಮ ಬಳಿ. ಪ್ರಿಯರೇ ಮೊಣಕಾಲೂರೋಣವೇ, ಪ್ರಾರ್ಥಿಸೋಣ. ದೇವರೇ ಯೇಸುವೆ, ಇಂದು ರಾತ್ರಿ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದ ಎಲ್ಲರ ಜೀವಿತದಲ್ಲಿ, ವ್ಯಾಪಾರದಲ್ಲಿ, ಸೇವೆಯಲ್ಲಿ, ಕೆಲಸ ಕಾರ್ಯಗಳಲ್ಲಿ ಸೈತಾನನು ಎಂತಹ ಆಪತ್ತುಗಳು ತಂದರೂ ಕೂಡ ನೀವು ಕಾಪಾಡುವಂತಹ ದೇವರು. ನಿಮ್ಮ ರೆಕ್ಕೆಗಳ ನೆರಳಿನಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸೇವೆ, ಕೆಲಸ ಕಾರ್ಯಗಳನ್ನು ಒಪ್ಪಿಸಿಕೊಡುತ್ತೇನೆ ಅಪ್ಪ. ನಾನು ಭಯಪಡುವಂತಹ ಈ ಕೇಡು ನನ್ನನ್ನು ದಾಟಿ ಹೋಗುತ್ತದೆ, ನನ್ನನ್ನು ಎಂದಿಗೂ ಬಾಧಿಸುವುದಿಲ್ಲ. ನನ್ನ ಕುಟುಂಬವನ್ನು, ನನ್ನ ಸೇವೆಯನ್ನು, ನನ್ನ ಕೆಲಸ ಕಾರ್ಯಗಳನ್ನು ಎಂದಿಗೂ ಬಾಧಿಸುವುದಿಲ್ಲ. ನಿಮ್ಮ ರೆಕ್ಕೆಗಳ ಕೆಳಗೆ ನಾನು ನನ್ನನ್ನೇ ಒಪ್ಪಿಸಿಕೊಡುತ್ತೇನೆ. ಯೇಸು ಕ್ರಿಸ್ತರ ನಾಮದಲ್ಲಿ ಆಮೇನ್, ಆಮೇನ್. ತಂದೆಯೇ, ಥ್ಯಾಂಕ್ ಯು ಲಾರ್ಡ್ ಜೀಸಸ್ ಕ್ರೈಸ್ಟ್. ಐ ಲವ್ ಯು ಜೀಸಸ್, ಐ ಲವ್ ಯು ಗಾಡ್, ಐ ಲವ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಏಂಜಲ್ಸ್.